ನೋಡಿ ರಾಜ್, ಸೆಕ್ಷುಯಲ್ ಎಕ್ಸ್ಪ್ಲಾಯ್ಟೇಷನ್ ಕೇಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇವೆಲ್ಲ ಕಾಮನ್. ಆದ್ರೆ ನಿಮ್ ಕೇಸ್ ಉಲ್ಟಾ. ಎಸ್, ಇಲ್ಲಿ ನಿಮ್ಮನ್ನ ಒಂದು ಹೆಂಗಸು ಸೆಕ್ಷುಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಟ್ರೈ ಮಾಡಿದಾಳೆ. ಆದ್ರೆ ನಮ್ಮ ಸೊಸೈಟಿ ಮೈಂಡ್ಸೆಟ್ ಹದಗೆಟ್ಟು ಹೋಗಿದೆ. ಇಂಥ ಕೆಲಸ ಎಲ್ಲ ಗಂಡಸ್ರೇ ಮಾಡೋದು ಅಂತ. ಹಾಗಾದ್ರೆ ನನಗೆ ನ್ಯಾಯ ಸಿಗಲ್ವಾ ಸರ್? ಎಸ್, ಬೇಕಾದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ ಆಗ್ಬೋದು, ಬಟ್ ಪ್ರೂವ್ ಮಾಡೋದು ತುಂಬಾ ಕಷ್ಟ. ಇದ್ರ ಸೈಡ್ ಎಫೆಕ್ಟ್ಸ್ ಹೇಳ್ತೀನಿ ಕೇಳಿ. ಪ್ರೆಸ್ನವರು, ಮೀಡಿಯಾದವರು ಇಂಥ ನ್ಯೂಸ್ನ ದೊಡ್ಡ ಇಶ್ಯೂ ಮಾಡಿ ನಿಮ್ಮ ಮಾನ ಹರಾಜಾಗ್ತಾರೆ. ಮಹಿಳಾ ಸಂಘದವರು ನಿಮ್ಮನ್ನ ಜೀವಂತ ಸಮಾಧಿ ಮಾಡ್ತಾರೆ. ರಾಜ್, ಇದೊಂದು ದೊಡ್ಡ ಕಂಪನಿಯ ಪ್ರೆಸ್ಟೀಜ್ ಇಶ್ಯೂ. ಅವ್ರ ಸ್ಟೇಟಸ್ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಮೇಲೆ ರೇಪ್ ಅಟೆಂಪ್ಟ್ ಕೇಸ್ ಹಾಕಿ ಪ್ರೂವ್ ಮಾಡ್ತಾರೆ. ನಿಮಗೆ 7 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ. ರಾಜ್, ನೀವು ಪ್ರಿಯಾಗಿ ವಿಷಯ ಹೇಳಿಲ್ಲ ತಾನೆ? ಇಲ್ಲ ಸರ್. ವೆರಿ ಗುಡ್. ನಿಮ್ ಫ್ರೆಂಡ್ ಆಗಿ ಅಡ್ವೈಸ್ ಮಾಡ್ತೀನಿ. ನೀವು ಪ್ರಿಯಾಗಿ ಏನಾದರೂ ಸಬಬ್ ಹೇಳಿ ಕೆಲಸಕ್ಕೆ ರಿಸೈನ್ ಮಾಡಿ, ಇಬ್ರು ದೂರ ಹೊಟ್ಟೋಗಿ. ಹೌದು ರಾಜ್, ಸದ್ಯಕ್ಕಿರೋದು ಇದೊಂದೇ ಪರಿಹಾರ. ಯೋಚನೆ ಮಾಡಿ. ರಾಜ್, ನೀವ್ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತಿದ್ದೀರಾ? ನಿಮ್ ಕೋರ್ಟ್ ಜೇಬಲ್ಲಿ ಈ ರೆಸಿಗ್ನೇಷನ್ ಲೆಟರ್ ಇತ್ತು. ಹೌದು. ಯಾಕೆ? ಸೋನಿಯಾ ನನ್ನ ಮೇಲೆ ಆರೋಪ ಹೊರಿಸಿದ್ದಾಳೆ. ನಾನು ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ ಅಂತ. ಏನು? ನಿಜ ಏನು ಅಂದ್ರೆ, ಮೊಬೈಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಅವಳ ಮನೆಗೆ ಹೋಗಿದ್ದೆ. ಅವಳು ನನ್ನ ಸೆಕ್ಚುಯಲಿ ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಟ್ರೈ ಮಾಡಿದ್ಲು. ನಾನು ಅದಕ್ಕೆ ಒಪ್ಲಿಲ್ಲ. ಆ ಕೋಪದಲ್ಲಿ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕ್ತಿದ್ದಾಳೆ. ಅವಳ ಹತ್ರ ಇರೋ ಪವರ್ನ ಯೂಸ್ ಮಾಡಿಕೊಂಡು ಕಂಪನಿಯಿಂದನೇ ನಾನು ಹೊರಗಾಕ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಇಷ್ಟೆಲ್ಲ ಆಗಿದ್ರು ನೀವ್ ಯಾಕೆ ನನ್ನ ಹತ್ರ ಏನು ಹೇಳಿಲ್ಲ? ಏನಂತ ಹೇಳಿ ಪ್ರಿಯಾ? ನನ್ನ ಮಾತು ಯಾರು ನಂಬ್ತಾ ಇಲ್ಲ. ನನ್ನ ಸ್ಟಾಫ್, ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲರೂ ನಾನೇ ತಪ್ಪಿತಸ್ಥ ಅಂತ ನೋಡ್ತಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ರಾಕೇಶೇ ನನ್ನ ಮಾತು ನಂಬ್ತಾ ಇಲ್ಲ. ಈಗ ತಾನೇ ಲಾಯರ್ ರಾಮದಾಸ್ ಹತ್ರ ಹೋಗಿ ಬಂದೆ. ಅವ್ರೇನ್ ಹೇಳಿದ್ರು ಗೊತ್ತಾ? ರೆಸಿಗ್ನೇಷನ್ ಇಂದ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ರೆಸಿಗ್ನೇಷನ್ ಲೆಟರ್ ಕೊಟ್ಬಿಡು ಅಂದ್ರು. ಇನ್ನೂ ಒಂದು ವಿಷಯ ಹೇಳಿದ್ರು, ಒಂದ್ ಹೆಂಗ್ಸು ಒಬ್ಬ ಗಂಡ್ಸನ್ನ ಸೆಕ್ಚುಲಿ ಅಸಾಲ್ಟ್ ಮಾಡ್ತಾಳೆ ಅಂದ್ರೆ ಯಾರು ನಂಬಲ್ವಂತೆ. ಇಂಥ ಪರಿಸ್ಥಿತಿ ನಾನು ಇರ್ಬೇಕಾದ್ರೆ ನಿನ್ ಹತ್ರ ಏನಂತ ನಾನು ವಿಷಯ ಹೇಳಿ ನಿನ್ ಹೇಗ್ ನಂಬಿಸ್ಲಿ? ನನ್ನ ನೀವ್ ನಂಬಿಸೋ ಅವಶ್ಯಕತೆ ಇರ್ಲಿಲ್ಲ ರಾಜ್. ನೀವ್ ಹೇಳಿದ್ರೆ ನಾನ್ ನಂಬ್ತಿದ್ದೆ. ನನಗ್ ಗೊತ್ತು ನೀವ್ ಈ ತಪ್ಪು ಮಾಡಿಲ್ಲ ಅಂತ. ರಾಜ್, ನೀವ್ ರಿಸೈನ್ ಮಾಡ್ಬೇಡಿ. ಹಾಗ್ ಮಾಡಿದ್ರೆ ಜನ ಎಲ್ಲ ಈ ಸುಳ್ಳಿನೇ ಸತ್ಯ ಅನ್ಕೋತಾರೆ. ಜೀವನ ಪೂರ್ತಿ ನಿಮ್ದೇ ತಪ್ಪು ಅನ್ನೋ ಹಾಗೆ ನೋಡ್ತಾರೆ. ನಾವ್ ಈ ಸುಳ್ಳಿನ ವಿರುದ್ಧ ಹೋರಾಡೋಣ. ನಮ್ ಸತ್ಯಕ್ಕೋಸ್ಕರ, ನಮ್ ಗೌರವಕ್ಕೋಸ್ಕರ. ಪ್ರಿಯಾ, ನನಗ್ ಬೇಕಾಗಿದ್ದೊಂದೇ, ಇಂಥ ಟೈಮಲ್ಲಿ ನೀನ್ ನನ್ನ ಜೊತೆ ಇರ್ತೀಯೋ ಇಲ್ವೋ ಅನ್ನೋದೇ ಮುಖ್ಯ. ನೀನ್ ನನ್ನ ಜೊತೆಲಿದ್ರೆ ನಾನು ಯಾರ ಜೊತೆ ಬೇಕಾದ್ರೂ ಹೋರಾಡ್ತೀನಿ. ಹಲೋ, ಬ್ಯಾರಿಸ್ಟರ್ ರಾಮದಾಸ್ ಅವರಿದ್ದಾರಾ? ಇದ್ದಾರೆ. ನಾನು ಅವ್ರ ಅಸಿಸ್ಟೆಂಟ್ ಮಾತಾಡ್ತಿರೋದು. ನಾನು ರಾಜ್ಕುಮಾರ್ ಅಂತ. ಸ್ವಲ್ಪ ಅವ್ರಿಗೆ ಕೊಡ್ತೀರಾ? ಮಾತಾಡಬೇಕು. ಒಂದು ನಿಮಿಷ ಸರ್. ಯಾರು? ರಾಜ್ಕುಮಾರ್ ಲೈನಲ್ಲಿ ಇದ್ದಾರೆ. ಹಲೋ, ನಾನು ಆ ಸೋನಿಯಾ ಮೇಲೆ ಕೇಸ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ನಾನು ಅವ್ರ ಜೊತೆ ಫೈಟ್ ಮಾಡ್ತೀನಿ. ನೋಡಿ ರಾಜ್, ಈ ಕೇಸ್ ಬಗ್ಗೆ ನಿಮಗೀಗಾಗಲೇ ಎಲ್ಲ ವಿಚಾರನೂ ಹೇಳಿದ್ದೀನಿ. ಇನ್ನೊಂದು ಸಾರಿ ಯೋಚನೆ ಮಾಡಿ. ಎಲ್ಲ ಯೋಚನೆ ಮಾಡೇ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ನನ್ನ ಈ ನಿರ್ಧಾರದ ಜೊತೆ ನನ್ನ ಹೆಂಡತಿನೂ ಇದ್ದಾಳೆ. ಸರಿ, ಅವ್ರಿಗೆ ನಾನು ನೋಟಿಸ್ ಕಳಿಸ್ತೀನಿ. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ನೀವು ಮಾಮೂಲಾಗಿ ಆಫೀಸ್ಗೆ ಹೋಗ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ಯಾಕಂದ್ರೆ ನಿಮ್ಮನ್ನ ರಿಸೈನ್ ಮಾಡಿ ಅಂತ ಕೇಳಕ್ಕೆ ಅವ್ರಿಗೆ ಬೇರೆ ಯಾವ ಕಾರಣನೂ ಸಿಗಬಾರ್ದು. ಅರ್ಥ ಆಯ್ತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಜೆನ್ನಿ. ಇವತ್ತಿನ ರಿಪೋರ್ಟ್ ನನ್ನ ಚೇಂಬರ್ಗೆ ತಗೊಂಬಾ. ಓಕೆ ಸರ್. ಸರ್, ಗುಡ್ ಮಾರ್ನಿಂಗ್ ಸರ್. Why you say good morning? It's a bad morning for me. ಅಯ್ಯೋ, ನೀನ್ ಮಾಡಿರೋ ಹಲ್ಕ ಕೆಲಸಕ್ಕೆ ನಿನ್ನ ಪೊಲೀಸ್ ಕೊಡ್ಬೇಕಾಗಿತ್ತು.
ನೀನು ಬರೀ ರೆಸಿಗ್ನೇಷನ್ ಲೆಟರ್ ಕೊಟ್ಟರೆ ಸಾಕು ಅಂತ ನಾನು ನಿನ್ನ ಮಾಫಿ ಮಾಡಿದೆ. ಆದ್ರೆ ನೀನು ನನ್ನ ಹೆಂಡತಿನೇ ನಿನ್ನ ಸೆಕ್ಷುಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಅದು ಇದು ಅಂತ ನನ್ನ ಮೇಲೆ ಕೇಸ್ ಹಾಕಿ ನನಗೆ ನೀನ್ ನೋಟಿಸ್ ಕಳ್ಸಿದೀಯಾ? ಸರ್ ನಡೆದಿದ್ದು ಅದೇ ಸರ್, ಅದೇ ನಿಜ ಸರ್. Shut up! ನಿಜ ಏನು ಅಂದ್ರೆ ನೀನನ್ನ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಾ ಇದೀಯಾ. ಆದ್ರೆ ಒಂದಂತೂ ಸತ್ಯ, ನೀನ್ ಅನ್ಕೊಂಡಿರ್ಬೋದು ಈ ರೀತಿ ಕೇಸ್ ಹಾಕಿದ್ರೆ ನಾನು ಹೆದರ್ತೀನಿ, ನನ್ನ ಗೌರವ ನನ್ನ ಕಂಪನಿ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ರೆಸಿಗ್ನೇಷನ್ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ. ರಾಜ್ಕುಮಾರ್, ನಿನಗೆ ನನ್ನ ಪವರ್, ನನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ. ನಿನ್ನನ್ನು ತಿಗಣೆ ತರ ಹಾಗೆ ಹೊಸ್ಕಾಕ್ಬಿಡ್ತೀನಿ, ಹುಷಾರ್. ನಿನ್ನ ನೋಟಿಸ್ಗೆ ಕೋರ್ಟ್ ಅಲ್ಲಿ ಉತ್ತರ ಕೊಟ್ಟು ಆಮೇಲೆ ನಿನ್ ಮೇಲೆ ಕೇಸ್ ಹಾಕ್ತೀನಿ, ನನ್ನ ಹೆಂಡತಿ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ಯಾ ಅಂತ. ನಿನ್ನ ಪ್ರೆಸೆಂಟ್ ಫ್ಯೂಚರ್ ಎರಡನ್ನೂ ನಾಶ ಮಾಡೇ ಮಾಡ್ತೀನಿ.